shapeado dessa cidade aqui. Caraca, você é shapeado, hein? Opa, beleza. Ó o shape do pai. Bolada, Parabéns, hein? tringa, valeu. Gostou? Gostei. Hugo. ಏನ್ರಿ ಇದು ಯಾವ್ದೋ ಫೇಕ್ ಇರಬೇಕು, ಜಸ್ಟ್ 1 ಸೆಕೆಂಡ್ ಅಲ್ಲಿ ಹೊಟ್ಟೆ ಬೊಜ್ಜು ಇಟ್ಕೊಂಡಿರೋರು ಹ್ಯಾವ್ ಪರ್ಸನ್ ಅಂತೆ. ಇದೆಲ್ಲ ನಂಬಕ್ಕಾಗುತ್ತಾ? ಇದೆಲ್ಲ ಫೇಕ್ ಅಲ್ಲ ರೀ, ಮ್ಯಾಜಿಕ್ ಅಲ್ಲ, ಇದ್ರ ಹಿಂದೆ ಸೈನ್ಸ್ ಐತಿ. ಅದೇನು ಅಂತ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನೀವು ಬೆಂಗಳೂರಲ್ಲಿ ಇದ್ರೆ ಇದನ್ನ ಲಾರ್ಡೋಸಿಸ್ ಬಾಡಿ ಪೋಸ್ಟರ್ ಅಂತ ಹೇಳ್ತಾರೆ. ನೀವು ನಿಂತ್ಕೊಂಡ್ರೆ ಈ ರೀತಿನೇ ಕಾಣೋದು. ಇದಕ್ಕೆ ಕಾರಣ ಬಂದು ನಿಮ್ಮ ರಿಫ್ಲೆಕ್ಸಸ್ ಟೈಟ್ ಆಗಿರುತ್ತೆ, ನಿಮ್ಮ ಕೋರು ವೀಕ್ ಆಗಿರುತ್ತೆ. ಅದ್ಯಾಕೆ ನನ್ನ ಬಾಡಿ ಟೈಪ್ ಹೀಗೆ ಇರೋದು? ನೀವೇ ನೋಡಿ, ನಾನು ನಿಂತಿರ್ಬೇಕಾದ್ರೆ ಹೊಟ್ಟೆ ಐತಿ, ಇವಾಗ ತಾನಾಗಿ ಹ್ಯಾಬ್ಸ್ ಬಂತು. ಇದೇನ್ ಮ್ಯಾಜಿಕಾ? ನೀವ್ ಯಾವಾಗ್ಲೂ ಸಿಟ್ಟಿಂಗ್ ವರ್ಕೆ ಮಾಡ್ತಿದ್ದೀರಾ ಅಂತ ಇದ್ದಾಗ ನಿಮ್ಮ ಇಫ್ಲೆಕ್ಸಸ್ ಮಸಲ್ ಟೈಟ್ ಆಗಿರುತ್ತೆ, ಕೋರು ಮತ್ತೆ ವೀಕ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪೆಲ್ವಿಕ್ ಪೋಸ್ಟೀರಿಯರ್ ಟಿಲ್ಟ್ ಆಗುತ್ತೆ. ನೀವು ನಿಂತ್ಕೊಂಡಾಗ ಈ ರೀತಿನೇ ಕಾಣೋದು. ಈ ಸ್ಟ್ರೆಚಿಂಗ್ಸ್ ನ ಮಾಡಿ, ಇದರಿಂದ ನಿಮ್ಮ ಲೋವರ್ ಬ್ಯಾಕ್ ಪೇನ್ ಮತ್ತೆ ಬಾಡಿ ಪೋಸ್ಟರ್ ನ ನಾರ್ಮಲ್ ಆಗಿ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇಫ್ಲೆಕ್ಸಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ಆಡ್ ಮಾಡ್ತಾರೆ. ಟೈಟ್ ಮಸಲ್ಸ್ ನ ಸ್ಟ್ರೆಚ್ ಮಾಡಿ, ವೀಕ್ ಮಸಲ್ಸ್ ನ ಸ್ಟ್ರೆಂಥನ್ ಮಾಡಿ, ಮತ್ತೆ ಗ್ಲೂಟ್ಸ್ ಲಂಬಾರ್ ನು ಸ್ಟ್ರೆಂಥನ್ ಮಾಡಿ. ಹಂಗಂತ ಸ್ವಲ್ಪ ಜನ ಹೊಟ್ಟೆ ಬೋಜ್ನ ಜಾಸ್ತಿ ಇಕ್ಕೊಂಡು ನಂದು ಬಾಡಿ ಪೋಸ್ಟರ್ ಲಾರ್ಡೋಸಿಸ್ ಅಂತ ಅನ್ಕೋಬೇಡಿ. ಹೊಟ್ಟೆ ಬೋಜ್ನ ಕಮ್ಮಿ ಮಾಡಿ. ಕೊರಿಲ ತರ ನಿಂತ್ಕೊಳ್ಳೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ.